ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಏನು ಸುಪ್ರಿಯಾ ಸೀರೆ ಎಲ್ಲ ಉಟ್ಕೊಂಡು ಈ ತರ ಫುಲ್ ರೆಡಿಯಾಗಿ ಕಿಚನ್ ಅಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಇವತ್ತು ಬಂದು ನಮ್ಮ ಕಿಚನ್ ಟೂರ್. ಥಂಬ್ನೇಲ್ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ ನಿಮಗೆ. ತುಂಬ ಟೈಮ್ ಆಲ್ಮೋಸ್ಟ್ ನಾವೀಗ ಮನೆಗೆ ಬಂದು 1.5 year 2 years ಹತ್ತತ್ರನೇ ಆಯಿತು ಅಂದ್ಕೊಳ್ಳಿ. ನಾನು ಇನ್ನೂ ಕಿಚನ್ ಟೂರ್ ಮಾಡಿಲ್ಲ, ಹೋಮ್ ಟೂರ್ ಮಾಡಿಲ್ಲ. ಸೊ ತುಂಬ ಜನ ಕೇಳ್ತಾನೆ ಇದ್ರಿ. ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇಲೆ ಹಾಗೂ ನನಗೂ ಅನಿಸ್ತು ಸಾಕು ಇನ್ನು ಯಾವತ್ತು ಮಾಡ್ತೀನಿ ನಾನು ಅಂತ ಅನ್ಸ್ಬಿಟ್ಟಿತ್ತು. ಬಿಕಾಸ್ ಲಚ್ಚಂತೂ ಯಾವಾಗಲೂ ಹೇಳ್ತಿರ್ತಿದ್ಲು, ಯಾವಾಗಲೇ ಮಾಡ್ತೀಯ ಕಿಚನ್ ಟೂರು ನೀನು ಅಂತ. ಹಾಗೂ ಅದಕ್ಕಿಂತ ಮುಂಚೆ ನಮ್ಮ ಕಿಚನ್ ಯಾವ ರೀತಿಯಾಗಿತ್ತು ಅಂತ ನೋಡಿ. ಸೊ ಈ ಥರ ಫುಲ್ ಒಂದು ಖಾಲಿ ಎಂಟಿ ಕಿಚನ್ ನಮಗೆ ಸಿಕ್ಕಿದ್ದು. ಅದನ್ನು ನಾನು ಯಾವ ರೀತಿಯಾಗಿ ಡೆಕೋರೇಟ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಿ ಇಲ್ಲಿದೆ ನಮ್ಮ ಕಿಚನ್ ಟೂರ್. ಸೊ ಇದು ಗೈಸ್ ನನ್ನ ಒಂದು ಪುಟ್ಟ ಕಿಚನ್, ನನ್ನ ಒಂದು ಪುಟ್ಟ ಪ್ರಪಂಚದ ಒಂದು ತುಂಬಾನೇ ದೊಡ್ಡ ಜಾಗ ಅಂತಾನೆ ಹೇಳ್ಬೋದು. ಸೊ ಚಿಕ್ಕದಾಗಿದ್ರು ಚೊಕ್ಕದಾಗಿದೆ, ತುಂಬ ಚೆನ್ನಾಗಿದೆ, ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ, ಏನೆಲ್ಲ ಇಟ್ಕೊಂಡಿದ್ದೀನಿ ನಾನು ಕಿಚನಲ್ಲಿ, ಪ್ರತಿಯೊಂದನ್ನು ಕೂಡ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ. ನಾನದು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಎಷ್ಟು ಸತಿ ಗೊತ್ತಾ ಈ ಕಿಚನ್ ಟೂರ್ ಮಾಡೋದಕ್ಕೆ ನಾನು ಎಲ್ಲ ನೀಟಾಗಿ ಇಟ್ಕೊಂಡಿರ್ತೀನಿ, ಆಮೇಲೆ ಕತ್ಲೆ ಆಗ್ಬಿಡುತ್ತೆ ಅಥವಾ ಏನಾದರೂ ಒಂದು ತೊಂದರೆ ಆಗ್ಬಿಟ್ಟು ಕಿಚನ್ ಟೂರ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಬಟ್ ಫೈನಲಿ ಹಿಯರ್ ಇಸ್ ಮೈ ಕಿಚನ್. ಸೊ ಬನ್ನಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಇದು ಬಂದು ನನ್ನ ಕಿಚನ್ ಎಂಟ್ರೆನ್ಸ್ ಈ ರೀತಿಯಾಗಿದೆ. ಸೊ ಇದು ಒಂದು ಇಷ್ಟು ಜಾಗ, ನನಗೆ ಅಳತೆ ಪ್ರಕಾರ ಗೊತ್ತಿಲ್ಲ, ಬಟ್ ಈ ಥರ ಕಿಚನ್ ಇದೆ ಆಯಿತಾ. ಸೊ ಫಸ್ಟ್ ನಾವು ಈ ಕಾರ್ನರಿಂದ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೋಗಿದ್ರೆ ಇಲ್ಲಿ ಬಂದು ಒಂದು ಸಿಂಕ್ ಇದೆ. ಸೊ ಕಿಚನ್ಗೆ ಯಾವಾಗಲೂ ಹೇಳ್ತಾರಲ್ಲ ಲೆಫ್ಟ್ ಸೈಡಲ್ಲಿ ಸಿಂಕ್ ಇರಬೇಕು ಅಂತ, ಆ ರೀತಿಯಾಗಿ ಲೆಫ್ಟ್ ಸೈಡಲ್ಲಿ ಸಿಂಕ್ ಇದೆ. ಆ್ಯಂಡ್ ಸಿಂಕ್ ಮೇಲೆ ಬಂದು ನಮ್ಮ ವಾಟರ್ ಪ್ಯೂರಿಫೈಯರ್ ಇದೆ. ಸೊ ಇಲ್ಲಿಂದ ವಾಟರ್ ಪ್ಯೂರಿಫೈಯರ್ ಇದೆ ನಮ್ಮದು, ಅದು ಕ್ಲೋಸ್. ಯೂಶ್ವಲಿ ನಾನು ಜಾಸ್ತಿ ಓಪನೇ ಇಟ್ಟಿರ್ತೀನಿ, ಬಟ್ ಇವಾಗ ಕ್ಲೋಸ್ ಇಟ್ಟಿದ್ದೀನಿ. ಆ್ಯಂಡ್ ಹೀಗೆ ಸ್ವಲ್ಪ ಮುಂದೆಗಡೆ ಬಂದರೆ ಫಸ್ಟ್ ಕೆಳಗಡೆ ಕ್ಯಾಬಿನೆಟ್ಸ್ ಎಲ್ಲ ತೋರಿಸ್ಬಿಡ್ತೀನಿ, ಅದಾದಮೇಲೆ ಮೇಲ್ಗಡೆಗೆ ತೋರಿಸ್ತೀನಿ. ಸೊ ಇಲ್ಲಿ ಒಂದು ಪುಟ್ಟ ಆರ್ಟಿಫಿಷಿಯಲ್ ಪ್ಲಾಂಟ್ ಇಟ್ಟಿದ್ದೀನಿ. ಏನು ಗೊತ್ತಾ, ನನ್ನ ಕಿಚನಲ್ಲಿ ನೀವು ನೋಡಿದ್ರೆ ನನ್ನ ಕಿಚನಲ್ಲಿ ಆರ್ಟಿಫಿಷಿಯಲ್ ಪ್ಲಾಂಟು ಇದೆ ಆ್ಯಂಡ್ ಜೊತೆಗೆ ರಿಯಲ್ ಪ್ಲಾಂಟ್ಸ್ ಕೂಡ ಇಟ್ಟಿದ್ದೀನಿ. ಸೊ ಎರಡೂ ಮಿಕ್ಸ್ ಇದೆ ಆಯಿತಾ. ಸೊ ಫಸ್ಟು ಹೀಗೆ ಬರ್ತಾ ಇದ್ರೆ ಇಲ್ಲಿ ನೋಡ್ಬೋದು ಫುಲ್ ಈ ಥರ LED ಲೈಟ್ಸಿಂದ ಡೆಕೋರೇಟ್ ಮಾಡಿದ್ದೀವಿ. ಸೊ ಇದು LED ಲೈಟ್ಸ್ ಎಲ್ಲ ಪುನೀತೆ ನನಗೆ ಹಾಕ್ಕೊಟ್ಟಿದ್ದು. ಅದೊಂಥರ ಚೆನ್ನಾಗಿ ಅನಿಸುತ್ತೆ, ನಾವು ವೀಡಿಯೋಸ್ ಮಾಡಬೇಕಾದ್ರೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಫೀಲ್ ಆಗುತ್ತೆ. ಆ್ಯಂಡ್ ಮೇನಾಗಿ ಏನು ಗೊತ್ತಾ, ತುಂಬ ಒಳ್ಳೆ ಲೈಟ್ ಕೊಡುತ್ತೆ ಇಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ. ಬಿಕಾಸ್ ನಮ್ಮ ಕಿಚನ್ಗೆ ಇರೋದು ಒಂದೇ ಸೋರ್ಸ್ ಆಫ್ ಲೈಟ್, ಅದು ಮೇಲ್ಗಡೆ ಇದೆ. ಸೊ ಅದಕ್ಕೆ ಈ LED ಲೈಟ್ನ ಹಾಕ್ಸಿದ್ದು. ಆ್ಯಂಡ್ ಸ್ವಲ್ಪ ಹೀಗೆ ಇದು ಬಂದು ನನ್ನ ಕೌಂಟರ್ ಟಾಪ್. ಸೊ ಈ ಕಿಚನಲ್ಲಿ ನೀವು ನೋಡಿದ್ರೆ, ಸೊ ಇದು ಬಂದು ಸಿಂಗಲ್ ಕೌಂಟರ್ ಟಾಪ್ ಕಿಚನ್ ಆಯಿತಾ. ಸೊ ಸಿಂಗಲ್ ಕೌಂಟರ್ ಟಾಪ್ ಕಿಚನಲ್ಲೇ ನಾನು ಇವಾಗ ಗ್ಯಾಸ್ ಸ್ಟವ್ ಇಡಬೇಕು, ಮತ್ತು ಒಂದು ಕಡೆ ಸಿಂಕ್ ಇದೆ. ಆ್ಯಂಡ್ ನನಗೆ ತಕ್ಷಣಕ್ಕೆ ಬೇಕಾಗಿರೋ ಕೆಲವೊಂದು ಐಟಮ್ಸ್ಗಳೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಸೊ ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ಈ ಒಂದು ಕೌಂಟರ್ ಟಾಪಲ್ಲಿ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ನಾನು ಆಗಲೇ ಹೇಳಿದಾಗೆ ಇಲ್ಲೊಂದು ಆರ್ಟಿಫಿಷಿಯಲ್ ಪ್ಲಾಂಟ್, ಜಸ್ಟ್ ಬಿಕಾಸ್ ಅಂದರೆ ಕೆಲವೊಂದು ಏನಾದರೂ ವೀಡಿಯೋಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ. ನನಗೂ ಕೂಡ ಕಿಚನ್ ಈ ಥರ ಒಂದು ಸ್ವಲ್ಪ ಗ್ರೀನರಿ, ಎಲ್ಲೋ ಈ ಥರ ಎಲ್ಲ ಇದ್ದರೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೇ. ಹಾಗೂ ಇಲ್ಲಿ ಒಂದು ಚಿಕ್ಕ ಸೆಟಪ್ನ ಮಾಡಿದ್ದೀನಿ. ಸೊ ಇದು ಬೇಸಿಕಲಿ ಬಂದು ನಂದು ಎಣ್ಣೆ ಬಾಟಲ್ ಆ್ಯಂಡ್ ಇಲ್ಲಿ ಪೆಪ್ಪರ್ ಪೌಡರ್ ಮತ್ತು ಜೀರಾ ಪೌಡರ್. ಸೊ ಇದೆರಡನ್ನೂ ಇಟ್ಕೊಂಡಿದ್ದೀನಿ. ಇದು ಬಂದು ಒಂದು ವುಡ್ಡನ್ ಟ್ರೇ ಥರ ಬರುತ್ತೆ ಇದು. ಸೊ ಈ ಥರ ಎಣ್ಣೆ ಬಾಟಲ್ಸ್ ಅದೆಲ್ಲ ಇಡೋದಕ್ಕೆ ಅಂತಲೇ ಇದನ್ನು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ನನಗೆ ಯಾವುದೇ ಪ್ರಾಡಕ್ಟ್ಸ್ದು ಲಿಂಕ್ ನಿಮಗೆ ಬೇಕು ಅಂದರೆ ನಾನು ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ಆದಷ್ಟು ಸಿಗೋ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಟ್ಯಾಗ್ಸಲ್ಲಿ ಚೆಕ್ಔಟ್ ಮಾಡಿ, ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ಇದು ಬಂದು ನನ್ನ ಕ್ಯೂಟ್ ಡಕ್. ಸೊ ಇದು ಇಲ್ಲೇ ಒಂದು ನರ್ಸರಿನಲ್ಲಿ ತಗೊಂಡಿದ್ದು. ಆ್ಯಂಡ್ ಇದೊಂದು ಶೋ ಪ್ಲಾಂಟ್ ಇಟ್ಕೊಂಡಿದ್ದೀನಿ. ಹಾಗೂ ಇಲ್ಲಿ ಬಂದರೆ ಇದೊಂದು ರ್ಯಾಕ್. ಸೊ ಈ ರ್ಯಾಕ್ನ ಕೂಡ ನಾನು ಮೀಶೋಯಿಂದಾನೇ ಪರ್ಚೇಸ್ ಮಾಡಿದ್ದು. ಇದು ಬಂದು ಸ್ಪೂನ್ ಹೋಲ್ಡರ್. ಸೊ ಇದರಲ್ಲಿ ಬಂದು ನಾನು ವುಡ್ಡನ್ ಸ್ಪ್ಯಾಚುಲಾಸ್ ಮತ್ತು ಈ ಥರ ಇದು ಲೈಟರ್ಸ್, ಈ ಥರ ಇದ್ರ ಸ್ಪ್ಯಾಚುಲಾಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಅಗೇನ್ ಒಂದು ಚಿಕ್ಕದೊಂದು ಫ್ಲವರ್ ಪಾಟ್ ಥರ, ಮತ್ತು ಇದು ಬಂದು ನನ್ನ ಚಾಕು ಹೋಲ್ಡರ್ ಈ ರೀತಿಯಾಗಿದೆ ಗೈಸ್. ಸೊ ಏನಿದು ನೈಫ್ ಹೋಲ್ಡರಲ್ಲಿ ಯೆಲ್ಲೋ ಕಲರ್ ಸೀಸರ್ ಅಂತ ಅನ್ಕೋಬೇಡಿ, ನನ್ನ ಬ್ಲ್ಯಾಕ್ ಕಲರ್ ಸೀಸರ್ ಬಂದ್ಬಿಟ್ಟು ನಮ್ಮ ಲಚ್ಚು ಕಳೆದಾಗ್ಬಿಟ್ಲು, ಅವಳೇ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಅದಕ್ಕೆ ಯೆಲ್ಲೋ ಕಲರ್ ಸೀಸರ್ ರಿಪ್ಲೇಸ್ ಮಾಡಿದ್ದೀನಿ ಆಯಿತಾ. ಸೊ ಇದೊಂದಿಷ್ಟು ಒಂದು ಪಾರ್ಟ್ ಈ ರೀತಿಯಾಗಿ ಇಟ್ಕೊಂಡಿರೋದು. ಇದೆಲ್ಲ ಹತ್ರ ಬೇಗ ಬೇಗ ಬೇಕು ಅಲ್ವಾ, ಸೊ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇದು ಬಂದು ನಮ್ಮ ಗ್ಯಾಸ್ ಸ್ಟೋವ್.
ಸೊ ಇದು ಬಂದು 4 ಬರ್ನಲ್ದು ಪಿಜನ್ ಗ್ಯಾಸ್ ಸ್ಟವ್. ನಾವು ಮದುವೆ ಆಗಿದ್ದು ಹೊಸರಲ್ಲಿ ಈ ಒಂದು ಗ್ಯಾಸ್ ಸ್ಟವ್ನ ನಾನು ಪರ್ಚೇಸ್ ಮಾಡಿದ್ದು. ಅವಾಗಿಂದನೂ ಚೆನ್ನಾಗಿದೆ, ನೀಟಾಗಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ. ಸೊ ಇದು ಗ್ಯಾಸ್ ಸ್ಟವ್. ಅಂಡ್ ಗ್ಯಾಸ್ ಸ್ಟವ್ ರೈಟ್ ಸೈಡ್, ಸೊ ಗ್ಯಾಸ್ ಸ್ಟವ್ ಲೆಫ್ಟ್ ಸೈಡಲ್ಲಿ ಇದೆಲ್ಲ ಏನು ತೋರಿಸಿದಾಗಲೇ ಅದೆಲ್ಲ ಇಟ್ಕೊಂಡಿರೋದು. ಆ್ಯಂಡ್ ಗ್ಯಾಸ್ ಸ್ಟವ್ಗೆ ರೈಟ್ ಸೈಡಲ್ಲಿ ನೋಡಿದ್ರೆ ಅಗೇನ್ ಇಲ್ಲೊಂದು ಚಿಕ್ಕ ಸೆಟಪ್ನ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಸಾಲ್ಟ್ ಅಂದರೆ ಕಲ್ಲುಪ್ಪು ಮತ್ತು ಪುಡಿ ಉಪ್ಪು ಎರಡನ್ನೂ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಪುಡಿ ಉಪ್ಪು ಹಾಗೂ ಇದು ಕಲ್ಲುಪ್ಪು. ಆ್ಯಂಡ್ ಇಲ್ಲಿ ಬಂದು ನಾನು ಮೇನಾಗಿ ಇದನ್ನೆಲ್ಲ ಇಟ್ಟಿರ್ತೀನಿ, ಚಾಪಿಂಗ್ ಬೋರ್ಡ್ಸ್ ಎಲ್ಲ ಇಲ್ಲಿರುತ್ತೆ. ಸೊ ಇದು ತುಂಬಾ ಯೂಸ್ ಆಗುತ್ತೆ. ಇದೊಂದು ರ್ಯಾಕ್ ಥರ ಕಾಣಿಸ್ತಿದೆ ನಿಮಗೆ. ಸೊ ಇದು ಬಂದು ಈ ಥರ ಚಾಪಿಂಗ್ ಬೋರ್ಡ್ಸ್ ಇಡೋದಕ್ಕಾಗಲಿ ಅಥವಾ ಆಯಿಲ್ ಬಾಟಲ್ಸ್ ಇಡೋದಕ್ಕಾಗಲಿ. ಆ್ಯಂಡ್ ಇಲ್ಲಿ ನೋಡಿ, ಒಂದನ್ನು ಆ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಸಾಲ್ಟ್ ಡಬ್ಬಗನ್ನ ಹೈಟಿಗೆ ತೊಗೊಳಕ್ಕೆ ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೊಂದು ಬಂದು ಅಗೇನ್ ಒಂದು ಬ್ಲ್ಯಾಕ್ ಕಲರ್ದು ಬ್ಲ್ಯಾಕ್ ಮೆಟಲ್ದು ಒಂದು ಸ್ಟ್ಯಾಂಡ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದೆ. ಸೊ ಈ ಒಂದು ಸ್ಟ್ಯಾಂಡಲ್ಲಿ ಹಿಂದೆಗಡೆ ಸೈಡಲ್ಲಿ ನನಗೆ ಏನು ಜಾಸ್ತಿ ಯೂಸ್ ಆಗಲ್ಲ ನೋಡಿ, ಆ ಐಟಮ್ಸ್ನ ಮಾತ್ರ ಹಿಂದೆ ಇಟ್ಕೊಂಡಿರೋದು. ಆ್ಯಂಡ್ ಮೇಲ್ಗಡೆ ನೋಡಿದ್ರೆ ಇಲ್ಲಿ ಬಂದು ಬೇಳೆ ಇದೆ. ಆ್ಯಂಡ್ ಇದು ಇವಾಗ ಜಸ್ಟ್ ಇವತ್ತು ಬೆಳಗ್ಗೆ ಖಾಲಿ ಆಯಿತು, ಅದನ್ನ ರೀಸ್ಟಾಕ್ ಮಾಡಿಲ್ಲ ನಾನು. ಸೊ ಬೇಳೆ, ರವೆ ಅಥವಾ ತೊಗರಿಬೇಳೆ, ಮೈಸೂರು ಬೇಳೆ ಈ ಥರ ಇಟ್ಕೊಂಡಿರ್ತೀನಿ. ಈ ಬಾಟಲ್ಸ್ ಬಂದು ನಾನು ನೆಸ್ಟೇಷಿಯಾಯಿಂದ ಪರ್ಚೇಸ್ ಮಾಡಿದ್ದು. ಈ ಬಾಟಲ್ಸ್ನ ತುಂಬಾ ಚೆನ್ನಾಗಿದೆ. ಈ ಬಾಟಲ್ಸ್ ಲೈಕ್ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿ ಸ್ಟೋರ್ ಮಾಡುತ್ತೆ, ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಬಾಟಲ್ಸ್. ಆ್ಯಂಡ್ ಅದಾದಮೇಲೆ ಈ ಕಡೆ ಅಗೇನ್ ಸಮ್ ಗ್ರೀನ್ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇಟ್ಕೊಂಡಿದ್ದೀನಿ. ಇದು ಕೆಲವೊಂದು ಮೀಶೋ ಮತ್ತು ಕೆಲವೊಂದು ಡಿಮಾರ್ಟಿಂದ ತಗೊಂಡಿರೋದು. ಆ್ಯಂಡ್ ಇಲ್ಲಿ ಬಂದರೆ, ಸೊ ಈ ಕಾರ್ನರಲ್ಲಿ ನೋಡಿದ್ರೆ ನನ್ನ ಮನಿ ಪ್ಲಾಂಟ್ನ ಇಟ್ಕೊಂಡಿದ್ದೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ಈ ಮನಿ ಪ್ಲಾಂಟ್ ಇಲ್ಲಿಗೆ ಬಂದ ಮೇಲೆ ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಇದನ್ನು ತುಂಬ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು 1.5 ವರ್ಷದಿಂದನೂ ಇದನ್ನು ಬೆಳೆಸ್ತಾನೇ ಇದ್ದೀನಿ. ಬಟ್ ಈ ಮನಿ ಪ್ಲಾಂಟ್ ಇಷ್ಟು ಚೆನ್ನಾಗಿ ಬಂದೇ ಇರಲಿಲ್ಲ. ಆ್ಯಂಡ್ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಎಷ್ಟು ಉದ್ದ ಬಂದಿದೆ ಗೊತ್ತಾ, ಇಷ್ಟು ಉದ್ದ ಬಂದಿದೆ. ಏನು ಗೊತ್ತಾ, ಆ್ಯಕ್ಚುಲಿ ವಾಸ್ತು ಪ್ರಕಾರ ಹೇಳ್ತಾರೆ. ಸೊ ವಾಸ್ತು ಪ್ರಕಾರ ಈ ಮನಿ ಪ್ಲಾಂಟ್ ಏನಿರುತ್ತಲ್ಲ, ಇದು ಬಂದು ನಾವು ಈ ಒಂದು ಕಾರ್ನರಲ್ಲಿ ಅಂದರೆ ಅಗ್ನಿ ಮೂಲೆ ಕಾರ್ನರ್ ಬರುತ್ತೆ ನೋಡಿ, ಆ ಒಂದು ಕಾರ್ನರಲ್ಲಿ ಮನಿ ಪ್ಲಾಂಟ್ ಇಡಬೇಕಂತೆ, ತುಂಬ ಒಳ್ಳೆಯದು ಅಂತ ಅಕಾರ್ಡಿಂಗ್ ಟು ವಾಸ್ತು. ಸೊ ಅದಕ್ಕೆ ನಾನು ಈ ಒಂದು ಇದರಲ್ಲಿ ಮನಿ ಪ್ಲಾಂಟ್ನ ಇಟ್ಟಿರೋದು. ಆ್ಯಂಡ್ ಇಲ್ಲಿ ಬಂದು ನಮ್ಮ ಕಿಟಕಿ ಬರುತ್ತೆ. ಸೊ ಕಿಟಕಿಯಲ್ಲಿ ಇನ್ನೊಂದೇನು ಗೊತ್ತಾ, ಕಿಟಕಿಲಿ ಏನಕ್ಕೆ ಈ ಥರ ಇಷ್ಟೊಂದು ಇದನ್ನು ಇಟ್ಕೊಂಡಿದ್ದೀರಾ ಅಂತ ಅನ್ಕೋಬೋದು. ಫಸ್ಟ್ ಪಾಯಿಂಟ್, ಅದು ಕ್ಯಾಮ್ರಾಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಬಿಕಾಸ್ ನನ್ನ ಕೆಲಸನೇ ಕ್ಯಾಮ್ರಾ ಜೊತೆ ಇರೋದ್ರಿಂದ ನಾನು ಕೆಲವೊಂದು ಪೋರ್ಷನ್ಸ್ನ ಈ ಥರ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸೋ ಥರ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಇದು ಕಿಟಕಿ ಬಂದುಬಿಟ್ಟು ನೀವು ನೋಡಿದ್ರೆ ಸುಮ್ಮನೆ ಪ್ಲೇನ್ ಗ್ಲಾಸ್ ಕಿಟಕಿ ಅದು, ಆಯಿತಾ. ಸೊ ಸೂರ್ಯನ ಬೆಳಕು ಅಲ್ಲಿಂದ ತುಂಬ ಜಾಸ್ತಿ ಬೀಳುತ್ತೆ. ಸೊ ಆ ಸೂರ್ಯನ ಬೆಳಕನ್ನ ಹೈಡ್ ಮಾಡೋದಕ್ಕೂ ಕೂಡ ನಾನು ಈ ಥರ ಪ್ಲಾಂಟ್ಸ್ನ ಇಟ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಸತಿ ನನಗೆ ಈ ಲೈಟ್ ಜಾಸ್ತಿ ಆಗಿಬಿಟ್ಟು ಒಂಥರ ವೀಡಿಯೋಸ್ ಎಲ್ಲ ಸ್ವಲ್ಪ ಇದಾಗ್ತಿತ್ತು, ಅದರಿಂದ ಈ ಥರ ಕವರ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರೋದು. ಸೊ ಇದು ಬಂದು ನಾನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಈ ಪ್ಲಾಂಟ್ನ. ಆ್ಯಂಡ್ ಇದು ಬಂದು ಒಂದು ಫೇಕ್ ಮನಿ ಪ್ಲಾಂಟ್. ಇದು ಬಂದು ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು ಅಗೇನ್. ಸೊ ಕಿಟಕಿನ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಬಾಗಿಲು. ಸೊ ಮೇಲ್ಗಡೆ ಸೆಕ್ಷನ್ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಫಸ್ಟು ಕೆಳಗಡೆಯಿಂದ ಒಂದು ಕೌಂಟರ್ ಟಾಪ್ ಮೇಲೆ ಹೋಗೋಣ ಅಂತ. ಸೊ ನೆಕ್ಸ್ಟ್ ಈ ಒಂದು ಬಾಗಿಲನ್ನ ನೋಡಿದ್ರೆ ಇದು ಬಂದು ನಮ್ಮ ಯುಟಿಲಿಟಿ ಡೋರ್. ಆ ಕಡೆ ಸೈಡು ಯುಟಿಲಿಟಿ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ವಾಷಿಂಗ್ ಮೆಷಿನ್, ಮಾಪರ್ ಅದೆಲ್ಲ ಪ್ರತಿಯೊಂದನ್ನು ಕೂಡ ಅಲ್ಲಿ ಇಟ್ಕೊಂಡಿದ್ದೀನಿ, ಆಯಿತಾ. ಆ್ಯಂಡ್ ಯುಟಿಲಿಟಿ ಏನು ಇವಾಗ ತೋರಿಸ್ತಾರ ನಿಮಗೆ, ಜಸ್ಟ್ ಕಿಚನ್ ಅಷ್ಟೇ. ಸೊ ಇದು ನೆಕ್ಸ್ಟ್ ಇಲ್ಲಿಂದ ಹಿಂಗೆ ಬಂದರೆ ನನಗೇನು ಗೊತ್ತಾ, ಈ ಎಲ್ ಶೇಪ್ ಕಿಚನ್ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಬರೀ ಸಿಂಗಲ್ ಸ್ಲ್ಯಾಬ್ ಕಿಚನ್ ಕೊಟ್ಟಿದ್ರಿಂದ ನನಗೆ ಕೆಲವೊಂದು ಐಟಮ್ಸ್ಗಳು ಇಟ್ಕೊಳ್ಳೋಕೆ ಜಾಗನೂ ಕೂಡ ಸಾಲ್ತಿರಲಿಲ್ಲ, ಮತ್ತು ತುಂಬ ಕ್ಲಟರಿ ಅನ್ನಿಸ್ತಿತ್ತು. ಸೊ ಆ ಟೈಮಲ್ಲಿ ಮತ್ತು ಸ್ಟೋರೇಜ್ ಕೂಡ ತುಂಬ ಕಡಿಮೆ ಇದೆ ಅಂತ ಫೀಲ್ ಆಯಿತು. ಆ ಟೈಮಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದೆ, ಈ ಒಂದು ಟೇಬಲ್ನ. ಸೊ ಇದು ಬಂದು ಮುಂದೆ ಫ್ಯೂಚರಲ್ಲೂ ಕೂಡ ನನಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ಟೇಬಲ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಕೌಂಟರ್ ಮೇಲ್ಗಡೆ ನಾನು ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟು ಒಂದು ಪುಟ್ಟ ಸೆಟಪ್, ಆಯಿತಾ.
ನನಗೆ ಈ ಹಳ್ಳಿ ಥೀಮು ಅದೆಲ್ಲ ತುಂಬ ಜಾಸ್ತಿ ಇಷ್ಟ, ಮತ್ತು ಈ ಮಡಿಕೆ ಮಣ್ಣಿನ ಪಾತ್ರೆ ಅದೆಲ್ಲ ತುಂಬಾ ಜಾಸ್ತಿ ಇಷ್ಟ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಇದೊಂದು ಪುಟ್ಟ ಸೆಟಪ್ನ ಮಾಡ್ಕೊಂಡಿದ್ದೀನಿ. ಇದು ಬಂದು ನನ್ನ ಒಂದು ಪುಟ್ಟ ಹಳ್ಳಿ ಮನೆ ಸೆಟಪ್ ಅಂತಲೇ ಕರಿಬೋದು ನೀವು. ಸೊ ಈ ರೀತಿಯಾಗಿ ಒಂದು ಪುಟ್ಟ ಸೆಟಪ್ನ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಫುಲ್ ಮಣ್ಣಿನ ಪಾತ್ರೆ, ಈ ಥರ ಮಣ್ಣಿನ ಜಗ್ಗು, ಮತ್ತು ಇದು ಸಾಂಬಾರು ಮಾಡೋದಕ್ಕೆ, ಕೆಲವು ಪಲ್ಯ ಮಾಡೋದಕ್ಕೆ, ಆ್ಯಂಡ್ ಅದು ಬಂದಿದೆಯಲ್ಲ ಅದು ಚಿಕ್ಕದು ಪುಟಾಣಿದು, ಅದು ಬಂದು ಮೊಸರು ಎಪ್ಪ ಹಾಕೋದಕ್ಕೆ. ಸೊ ಈ ಥರ ನನ್ನ ಒಂದು ಪುಟ್ಟ ಹಳ್ಳಿ ಸೆಟಪ್. ಆ್ಯಂಡ್ ಇದು ಬಂದು ಪ್ಲಾಂಟ್ಸ್ ನೋಡೋಕೆ ಹೋದರೆ ನೀವು, ಇದೆಲ್ಲ ರಿಯಲ್ ಜೇಡ್ ಪ್ಲಾಂಟ್ ಆಯಿತಾ. ಜೇಡ್ ಪ್ಲಾಂಟ್ ಕೂಡ ಅಷ್ಟೇ ಅಕಾರ್ಡಿಂಗ್ ಟು ವಾಸ್ತು ತುಂಬಾ ಒಳ್ಳೆಯದು ಮನೇಲಿ ಇಟ್ಕೊಂಡ್ರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಜೇಡ್ ಪ್ಲಾಂಟ್ನ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಪುಟ್ಟ ಸೆಟಪ್ ಆದಮೇಲೆ ಇಲ್ಲಿ ನಾನು ರೆಗ್ಯುಲರ್ ಆಗಿ ಜಾಸ್ತಿ ಬಳಸೋದು ಬಂದು ನಮ್ಮ ಮಿಕ್ಸಿ ಮತ್ತು ಇದು ಕೆಟಲ್. ಸೊ ಇದು ಬಂದು ಅಗ್ಯಾರೋದು ಕೆಟಲ್. ತುಂಬ ಜನ ನಂಗೆ ಇದ್ರದ್ದು ಲಿಂಕ್ನ ಕೇಳ್ತಾ ಇರ್ತೀರಾ, ಲಿಂಕ್ನ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ತುಂಬ ವಿಂಟೇಜ್ ವೈಬ್ ಕೊಡುತ್ತೆ. ಸೊ ಈ ಒಂದು ವೈಬೇ ನನಗೆ ಒಂಥರ ವಿಂಟೇಜಿ ವೈಬ್, ಒಂಥರ ಫುಲ್ ಹಳ್ಳಿ ಥರ ಇರಬೇಕು ಆ ಥರ ಎಲ್ಲ ಅಂದ್ಕೊಂಡು ನಾನು ಮಾಡಿದ್ದು. ಸೊ ಇದು ವಿಂಟೇಜ್ ವೈಬ್ ಕೊಡೋಂಥ ಒಂದು ಕೆಟಲ್. ಆ್ಯಂಡ್ ಇಲ್ಲಿ ಬಂದು ನನ್ನ ಮಿಕ್ಸರ್ ಅಗೇನ್ ಅಗ್ಯಾರೋದೇ, ತುಂಬ ಚೆನ್ನಾಗಿದೆ ಇದು ಮಿಕ್ಸರು. ಆ್ಯಂಡ್ ಇಲ್ಲಿ ಒಂದು ಮನಿ ಪ್ಲಾಂಟ್, ಅಗೇನ್ ಒರಿಜಿನಲ್ ಮನಿ ಪ್ಲಾಂಟ್. ಸೊ ಈ ರೀತಿಯಾಗಿ ಈ ಒಂದು ಸೆಟಪ್ನ ಮಾಡ್ಕೊಂಡಿದ್ದೀನಿ. ಇಲ್ಲೇನಪ್ಪ ಅಂದರೆ ಇದು ನನಗೆ ತುಂಬ ಯೂಸ್ ಆಗುತ್ತೆ ಆಯಿತಾ, ಯಾಕಂದರೆ ಇದ್ರ ಒಳಗಡೆ ಕೂಡ ತುಂಬ ಐಟಮ್ಸ್ನ ಸ್ಟೋರ್ ಮಾಡಿದ್ದೀನಿ. ಸೊ ಇದು ಬಂದು ನನಗೆ ತುಂಬ ಜಾಸ್ತಿ ಯೂಸ್ ಆಗುತ್ತೆ ಈ ಟೇಬಲ್. ನಾನು ಆ್ಯಕ್ಚುಲಿ ಕೆಲವೊಂದು ಪರ್ಪಸ್ಗೆ ಅಂತ ತೊಗೊಂಡಿದ್ದು, ಬಟ್ ಹೋಗ್ತಾ ಹೋಗ್ತಾ ತುಂಬಾ ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇದನ್ನು. ಬಿಕಾಸ್ ಇದ್ರ ಮೇಲ್ಗಡೆ ಈ ಕೌಂಟರ್ ಮೇಲೆ ಕೂಡ ನಾನು ತುಂಬ ಚಾಪಿಂಗ್ ಅದೆಲ್ಲನೂ ಕೂಡ ಮಾಡ್ತೀನಿ, ಸ್ಟೋರೇಜ್ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ಇವಾಗ ಇಲ್ಲಿ ಒಳಗಡೆ ನೋಡಿದ್ರೆ ನೀವು ತುಂಬ ಮೆಸಲೇನಿಯಸ್ ಆಗಿ ಇಟ್ಟುಕೊಂಡಿದ್ದೀನಿ ಗೈಸ್. ನಾನು ಯಾವುದು ವೀಡಿಯೋಗೋಸ್ಕರ ಅಂತ ಯಾವುದು ತೀರಾ ಮಟ್ಟ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇಲ್ಲಿ ಬಂದರೆ ನೀವು ಇದೆಲ್ಲ ಫುಲ್ ಬಂದು ನನ್ನ ಕ್ರಾಕರಿ ಯೂನಿಟ್. ಇನ್ನೂ ಇದೆ, ಇದಕ್ಕಿಂತ ಜಾಸ್ತಿ ಕ್ರಾಕರಿ ಎಲ್ಲ ಇಟ್ಬಿಟ್ಟಿದ್ದೀನಿ ಮೇಲ್ಗಡೆ. ಬಟ್ ಇಲ್ಲಿ ಕೆಲವೊಂದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಆ ಕ್ರಾಕರಿ ಯೂನಿಟ್ಸ್ ಇದು. ಆ್ಯಂಡ್ ಇಲ್ಲಿ ಬಂದು ಸ್ವಲ್ಪ ಮಿಸ್ಸೆಲೇನಿಯಸ್ ಅಗೇನ್ ಮಕ್ಕಳು ಟಿಫಿನ್ ಬಾಕ್ಸ್, ಮತ್ತು ನನ್ನ ಕುಕ್ಕರ್ ಅದು, ಮತ್ತು ಟ್ರೇಸ್ ಇದೆಲ್ಲನೂ ಕೂಡ ಇಲ್ಲಿಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ಎಲ್ಲ ಬಂದು ಹಾಗೇನೆ ಸ್ವಲ್ಪ ಪಾತ್ರೆ ಸಾಮಾನು ಅದೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದೆಲ್ಲನೂ ಕೂಡ ಮಿಸ್ಸೆಲೇನಿಯಸ್ ಐಟಮ್ಸ್ ಸ್ಟೋರ್ ಮಾಡೋದಕ್ಕೆ ಜಾಗ ಬೇಕಿತ್ತು, ಆ್ಯಂಡ್ ಅಲ್ಲಿ ಸ್ಟೋರ್ ಮಾಡೋಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ಇದೆಲ್ಲ ನಾನು ಅವಾಗವಾಗ ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕೆ ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಆ್ಯಂಡ್ ಇದೊಂದು ಫಸ್ಟ್ ಒನ್ ಬಂದ್ಬಿಟ್ಟು ಇದನ್ನ ಲಾಕ್ ಮಾಡಿಟ್ಟಿರ್ತೀನಿ. ಬಟ್ ಇದ್ರೊಳಗೆ ಬಂದು ನನ್ನ ಗ್ಲಾಸ್ ಜಾರ್ಸ್, ಮತ್ತು ಇದು ಗ್ಲಾಸ್ದು ವಾಟರ್ ಗ್ಲಾಸ್ ಇರುತ್ತಲ್ಲ ಅದು ಪ್ರತಿಯೊಂದನ್ನು ಕೂಡ ಈ ಒಂದು ಜಾಗದಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಕಂಪ್ಲೀಟಾಗಿ ಈ ಟೇಬಲ್ ಈ ರೀತಿಯಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಬಂದರೆ ಸೊ ಇದು ಬಂದು ನನ್ನ ಸ್ಟೀಲ್ ಸೆಕ್ಷನ್ ಆಯಿತಾ. ಸೊ ಈ ಒಂದು ಸ್ಟೀಲ್ ಸೆಕ್ಷನಲ್ಲಿ ನೋಡಿದ್ರೆ ಜಾಸ್ತಿ ಸ್ಟೀಲ್ ಐಟಮ್ಸೇ ಇಲ್ಲಿ ಇಟ್ಕೊಂಡಿರೋದು ನಾನು. ಈ ಸ್ಟೀಲ್ ಬಾಣಲಿ ಆಗಲಿ, ಸ್ಟೀಲ್ ಕುಕ್ಕರ್ ಆಗಲಿ, ಈ ಪಾತ್ರೆಗಳೆಲ್ಲ ಫುಲ್ ಸ್ಟೀಲೇ. ಇದು ನನಗೆ ಏನಪ್ಪ ಅಂದರೆ ಈ ಥರ ಬೇರೆ ಬೇರೆ ಸೆಕ್ಷನ್ಸಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಇಷ್ಟ. ಇವಾಗ ನಾನು ಇಲ್ಲಿ ಹೇಗೆ ಒಂದು ಫುಲ್ ಮಣ್ಣಿನ ಸೆಕ್ಷನ್ ಅಂತ ಮಾಡ್ಕೊಂಡಿದ್ದೀನಿ, ಹಾಗೆ ಅದ್ರ ಮೇಲ್ಗಡೆ ಫುಲ್ ಸ್ಟೀಲ್ ಸೆಕ್ಷನ್ ಅಂತ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ನೆಕ್ಸ್ಟ್ ಈ ಒಂದು ಸೆಕ್ಷನ್. ಸೊ ಇಲ್ಲಿ ಕೂಡ ಅಷ್ಟೇ ಆಲ್ಮೋಸ್ಟ್ ಸ್ಟೀಲೇ ಇದೆ. ಆ್ಯಂಡ್ ಕೆಲವೊಂದು ಈ ಥರ ಲೈಕ್ ಮಿಸ್ಸೆಲೇನಿಯಸ್ ಐಟಮ್ಸ್ ಅಗೇನ್ ಡಿಮಾರ್ಟ್ಗೆ ಹೋದಾಗೆಲ್ಲ ಏನಾದರೂ ಒಂದು ತೊಗೊಬರ್ಬೇಕು ಅಂತ ಅನಿಸ್ತಾ ಇರುತ್ತೆ ನೋಡಿ, ಆ ಥರ ತೊಗೊಂಡ್ಬಂದು ಜಾಸ್ತಿ ಜೋಡಿಸ್ಕೊಂಡಿರೋದು. ಆ್ಯಂಡ್ ಇದು ಬಂದು ನನ್ನ ಏರ್ ಫ್ರೈಯರ್ದು ಕೆಲವೊಂದು ಬೇಕಾಗಿರುವಂಥ ವಸ್ತುಗಳು. ಸೊ ಇದೆಲ್ಲ ಇದು. ಆ್ಯಂಡ್ ಇದೆರಡು ಡಬ್ಬ ಬಂದು ನಮ್ಮ ಅಮ್ಮನ ಮನೆಯಿಂದ ಏನಾದರೂ ಐಟಮ್ಸ್ ತೊಗೊಂಬರ್ತೀನಲ್ಲ, ಸೊ ಮಮ್ಮಿ ಮನೆ ಐಟಮ್ಸ್ ತೊಗೊಂಬಂದಾಗ ಎಲ್ಲ ಆದಮೇಲೆ ಅದನ್ನ ವಾಶ್ ಮಾಡಿಬಿಟ್ಟು ಅಲ್ಲಿ ಇಟ್ಟಿರ್ತೀನಿ, ವಾಪಸ್ ಮಮ್ಮಿ ಮನೆಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗೋಕ್ಕೆ. ಸೊ ಇದು ಅಗೇನ್ ಇದೆರಡು ಬಂದು ಸ್ಟೀಲ್ ಸೆಕ್ಷನ್ ಆಯಿತಾ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬಂದರೆ ಸೊ ಟೇಬಲ್ ಪಕ್ಕನೇ ನಂದು ಫ್ರಿಡ್ಜ್ ಇದೆ. ಸೊ ಈ ಫ್ರಿಡ್ಜಲ್ಲಿ ಅಕ್ಕಪಕ್ಕ ನೀವು ನೋಡಿದ್ರೆ ಈ ಥರ ಮ್ಯಾಗ್ನೆಟಿಕ್ ಸ್ಟ್ಯಾಂಡ್ಸ್ನ ಇಟ್ಟಿದ್ದೀನಿ ಆಯಿತಾ. ಸೊ ಈ ಮ್ಯಾಗ್ನೆಟಿಕ್ ಸ್ಟ್ಯಾಂಡ್ಸ್ ಬಂದು ತುಂಬಾ ಜಾಸ್ತಿ ಉಪಯೋಗಕ್ಕೆ ಬರುತ್ತೆ ನೋಡಿ. ನೀವು ಇದನ್ನ ತೆಗಿಲೂಬೋದು, ಆರಾಮಾಗಿ ಈ ರೀತಿಯಾಗಿ ತೆಗಿಬೋದು ಆ್ಯಂಡ್ ಅಂಟ್ಕೊಂಡ್ಬಿಡುತ್ತೆ. ಸೊ ಇದು ತುಂಬ ಯೂಸ್ ಆಗುತ್ತೆ. ಏನಪ್ಪ ಅಂದರೆ ಈ ಬಾಟಲ್ಸ್ನ ಇಡೋದಕ್ಕೆ, ಅಥವಾ ನೀವು ಬೈ ಚಾನ್ಸ್ ಮಕ್ಳಿಗೆ ಉಪ್ಪಿನಕಾಯಿ ಬಾಟಲ್ಸ್ಗಳಿರುತ್ತೆ ಅಥವಾ ಏನೇ ಒಂದು ಈ ಥರ ಇಡೋದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಸೊ ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೇಲ್ಗಡೆ ಫ್ರಿಡ್ಜ್ ಮೇಲೆ ನೋಡಿದ್ರೆ ಇದೊಂದು ಎಕ್ಸ್ಟ್ರಾ ಸ್ಟ್ಯಾಂಡ್ ಇದೆ ನನ್ನ ಹತ್ರ. ಇದನ್ನ ಕೂಡ ಫಸ್ಟ್ ಇಟ್ಟಿದೆ, ಆಮೇಲೆ ತುಂಬ ಜಾಸ್ತಿ ನನಗೆ ಸ್ಪೇಸ್ ಸಿಗ್ತಾ ಇಲ್ಲ ಕೌಂಟರ್ ಟಾಪ್ ಮೇಲೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅದನ್ನ ತೆಗೆದುಬಿಟ್ಟೆ. ಆ್ಯಂಡ್ ಇದು ಬಂದು ನನ್ನ ಫ್ರಿಡ್ಜ್ದು ಒಳಗಡೆ ಎಲ್ಲ ಆಲ್ರೆಡಿ ನಾನು ತೋರಿಸಿದ್ದೀನಿ. ಇದು ಬಂದು ನಮ್ಮ ಸ್ಯಾಮ್ಸಂಗ್ ಫ್ರಿಡ್ಜ್. ನಾನು
ಆವಾಗ ಮದುವೆ ಆಗಿ ಒಂದು ವರ್ಷ ಆದಮೇಲೆ ಏನೋ ತೊಗೊಂಡಿದ್ದು ನಾವು ಇದನ್ನ. ಸೊ ಈ ಫ್ರಿಜ್ಗೆ ಆಲ್ಮೋಸ್ಟ್ 7 years ಆಗಿದೆ ಈಗ. ಸೊ ಇದು ಬಂದು ನಮ್ಮ ಒಂದು ಪುಟಾಣಿ ಫ್ರಿಜ್, ಡಬಲ್ ಡೋರ್ ಸ್ಯಾಮ್ಸಂಗ್ದು. ಆ್ಯಂಡ್ ಇದ್ರ ಪಕ್ಕ ಬಂದು ಅಗೇನ್ ನಾನು ಆಗಲೇ ತೋರಿಸಿದ್ನಲ್ಲ ಈ ಥರ ಮ್ಯಾಗ್ನೆಟಿಕ್ ರ್ಯಾಕ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಕಡೆ ಬಾಟಲ್ಸ್ ಇಟ್ಕೊಂಡಿರ್ತೀನಿ, ನನ್ನ ಕಡೆ ಮಕ್ಕಳದು ವಾಟರ್ ಬಾಟಲ್ಸ್ ಅದು ಇದು ಎಲ್ಲ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇದು ಬಂದು ನನ್ನ ರಬ್ಬರ್ ಪ್ಲಾಂಟ್, ಒಂಥರ ಚೆನ್ನಾಗಿ ಕಾಣುತ್ತೆ ಲುಕ್ ಕಿಚನ್ಗೆ ಅಂತ ಹೇಳ್ಬಿಟ್ಟು. ಸೊ ರಬ್ಬರ್ ಪ್ಲಾಂಟ್ ಬಂದು ಮೂವ್ ಆಗ್ತಾ ಇರುತ್ತೆ, ಒಂದು ಸತಿ ಇಲ್ಲಿರುತ್ತೆ, ಕೆಲವೊಂದು ಸತಿ ಹಾಲಲ್ಲಿ ಇರುತ್ತೆ. ಸೊ ಈ ಥರ ಮೂವ್ ಮಾಡ್ತಾ ಇರ್ತೀನಿ ನನಗೆ ಮೂಡಿಗೆ ತಕ್ಕ ಹಾಗೆ. ಆ್ಯಂಡ್ ಏನು ಗೊತ್ತಾ, ಈ ಥರ ನಾವು ನ್ಯೂಕ್ಲಿಯರ್ ಆಗಿ ಇರೋದಕ್ಕೆ ಅದೊಂದು ಬೆನಿಫಿಟ್ ಏನಪ್ಪ ಅಂದರೆ ನಮ್ಮ ಮೂಡಿಗೆ ತಕ್ಕ ಹಾಗೆ ಹಾಗೂ ನಮಗೆ ಇಷ್ಟ ಬಂದಾಗೆ ನಾವು ಪ್ರತಿಯೊಂದನ್ನು ಜೋಡಿಸ್ಕೋಬೋದು. ಸೊ ಅದು ನನಗೊಂಥರ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಇದು ಒಂದು ಕಂಪ್ಲೀಟ್ ಈ ಕಡೆ ಸೈಡ್ ಸೆಕ್ಷನ್ ಆಯಿತು. ಆ್ಯಂಡ್ ಬನ್ನಿ ಇವಾಗ ಇಲ್ಲಿ ಮೇಲ್ಗಡೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಫಸ್ಟ್ ರ್ಯಾಕ್ ಇಲ್ಲಿ ಓಪನ್ ಮಾಡಿದ್ರೆ ಇದೆಲ್ಲ ಇಲ್ಲಿ ಸಕ್ಕರೆ ಮತ್ತು ಕಾಫಿ ಪೌಡರ್ ಮತ್ತು ಟೀ ಪೌಡರ್ ಈ ಥರ ಇಟ್ಕೊಂಡಿದ್ದೀನಿ. ಇದು ಏನಪ್ಪ ಅಂದರೆ ನಾನು ಕಾಫಿ ಟೀ ಪರ್ಸನ್ ಅಲ್ಲವೇ ಅಲ್ಲ, ನಾನು ಕಾಫಿನೂ ಕುಡಿಯೋಲ್ಲ, ಟೀನೂ ಕುಡಿಯೋಲ್ಲ. ನಮ್ಮ ಮನೆಗೆ ಯಾರಾದರೂ ಬೈ ಚಾನ್ಸ್ ಅರುಣ್ ಬಂದರು ಅಥವಾ ನಮ್ಮ ಅಪ್ಪ ಅಮ್ಮ ಬಂದರು ಅವಾಗ ಮಾತ್ರ ಇದು ಯೂಸ್ ಆಗೋವಂಥದ್ದು. ಹಾಗೂ ಶುಗರ್ ಕೂಡ ಅಷ್ಟೇ, ನಾವು ಡೈಲಿ ಲೈಫಲ್ಲಿ ಶುಗರೇ ಬಳಸಲ್ಲ. ನನ್ನ ಮಕ್ಳಿಗೂ ಕೂಡ ಇಲ್ಲ, ಮತ್ತು ನಾನೂ ಇಲ್ಲ, ಪುನೀತ್ ಕೂಡ ಇಲ್ಲ. ಸೊ ಅದರಿಂದ ಅದನ್ನು ಈ ಥರ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಹಿಂದಗಡೆ ಬಂದು ಮಾಮೂಲಿ ಸಾಂಬಾರು ಪೌಡರ್ ಅದೆಲ್ಲ, ಮೇಲ್ಗಡೆ ಒಂದು ಕುಕ್ಕರ್ ಇದೆ. ಇದು ಜಾಸ್ತಿ ಸ್ಪೇಸ್ ಇಲ್ಲ ಈ ಒಂದು ಇದರಲ್ಲಿ, ಸೊ ಇಷ್ಟು ಮಾತ್ರ ಇಡೋದಕ್ಕೆ ಆಗೋದು, ಈ ರೀತಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ನನ್ನ ಫೇವ್ರೆಟ್ ಸೆಕ್ಷನ್ ಗೈಸ್, ಮೈ ಮೋಸ್ಟ್ ಫೇವ್ರೆಟ್. ನಾನು ತುಂಬ ಆಸೆಯಿಂದ ತುಂಬ ಇಷ್ಟಪಟ್ಟು ಡೆಕೋರೇಟ್ ಮಾಡಿದಂಥ ಒಂದು ಸೆಕ್ಷನ್ ಇದು. ಸೊ ಬನ್ನಿ, ಟ್ಯಾಂಡನ್ ಎಷ್ಟು ಟೈಮಿಂದ ನಾನು ಇದನ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಗೊತ್ತಾ ನಿಮಗೆ. ಸೊ ಇದು ಬಂದು ನನ್ನ ಒಂದು ಪುಟ್ಟ ಗ್ರಾಸರಿ ಯೂನಿಟ್ ಅಂತ ಕರಿಬೋದು. ಸೊ ಈ ರೀತಿಯಾಗಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಸೊ ಫಸ್ಟ್ ನೀವೊಂದು ಪಾಸ್ ತೊಗೊಂಡು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾವ ರೀತಿಯಾಗಿ ಇದನ್ನ ಡೆಕೋರೇಟ್ ಮಾಡಿದ್ದೀನಿ ಅಂತ. ಆ್ಯಂಡ್ ಇದನ್ನು ನಾನು ಕಂಪ್ಲೀಟಾಗಿ ತೋರ್ಸೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್ ಏನಪ್ಪ ಅಂದರೆ, ನೀವು ಇಲ್ಲಿ ನೋಡಿದ್ರೆ ಯಾವುದೇ ಬಾಟಲ್ಸ್ ಆಗಲಿ ಒಂದೇ ಥರ ಬಾಟಲ್ಸ್ ಇಲ್ಲ. ನನಗೆ ಅದು ಒಂದೇ ಥರ ಇಷ್ಟ ಆಗಲ್ಲ, ಹಾಗಂತ ಒಂದೊಂದು ಬೇರೆ ಬೇರೆ ಥರ ಇಲ್ಲ, ಒಂದೊಂದು ಸೆಟ್ಟು. ಅಂದರೆ ಕೆಲವೊಂದು ಡ್ರೈ ಫ್ರೂಟ್ಸ್ಗೆ ಅಂತ ಒಂಥರ ಸೆಟ್ ತೊಗೊಂಡಿದ್ದೀನಿ, ಮಸಾಲೆ ಐಟಮ್ಸ್ಗೆ ಅಂತ ಒಂಥರ ಸೆಟ್ ತೊಗೊಂಡಿದ್ದೀನಿ, ಖಡಾ ಮಸಾಲೆಗೆ ಒಂಥರ ಸೆಟ್, ಸೊ ಬೇಳೆಗಳಿಗೆ ಒಂಥರ, ಆ ಥರ ಬೇರೆ ಬೇರೆ ಸೆಟ್ಸ್ನ ತೊಗೊಂಡಿದ್ದೀನಿ. ಸೊ ಎಸ್, ಇಲ್ಲಿದೆ. ಸೊ ಇಲ್ಲಿ ನೋಡಿದ್ರೆ ಇದೆಲ್ಲ ಒಂಥರ ಬಾಟಲ್ಸ್ ಐತೆ. ಈ ಥರ 6 ಬಾಟಲ್ಸ್ನ ತೊಗೊಂಡಿದ್ದೀನಿ. ಇದು ಬಂದು ನಾನು ಅಗೇನ್ ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು. ಇಲ್ಲೆಲ್ಲ ಮಾಮೂಲಿ ಈ ಥರ ಬೇಳೆಗಳು ಮತ್ತು ಕಡಲೆಕಾಳು, ಕಾಬೂಲಿ ಚೆನ್ನ ಮತ್ತು ಈ ಥರ ಡಿಫ್ರೆಂಟ್ ಐಟಮ್ಸ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅಗೇನ್ ಈ ಥರ ಚಿಕ್ಕ ಒಂಥರ ಬ್ರಾಡಾಗಿ ಬರುತ್ತೆ. ಸೊ ಈ ಬಾಟಲ್ಸ್ನೆಲ್ಲ ನಾನು ಡಿಮಾರ್ಟಿಂದ ಪರ್ಚೇಸ್ ಮಾಡಿದ್ದು. ಇದೆಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಥರ ಪುಟಾಣಿ ಬಾಟಲ್ಸ್ ಇದೆಯಲ್ಲ, ಸೊ ಇದನ್ನು ಕೂಡ ನಾನು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು. ಇದು ಕೂಡ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಾವು ಚಿಕ್ಕ ಐಟಮ್ಸ್ಗಳು ಅಂದರೆ ಮೆಂತ್ಯ ಆಗಲಿ ಅಥವಾ ಉದ್ದಿನ ಬೇಳೆ ಆಗಲಿ, ಸೊ ಇದೆಲ್ಲನೂ ಇಡೋದಕ್ಕೆ ಸ್ವಲ್ಪನೇ ಹೇಗಿದ್ರು ಅದು ಮನೇಲಿ ಇಟ್ಕೊಂಡಿರ್ತೀವಲ್ಲ, ಸೊ ಆ ಥರ ಸೈಜಸ್ ನೋಡಿಕೊಂಡು ನಾನು ಬಾಟಲ್ಸ್ನ ತೊಗೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಇದೆರಡು ಇದು. ಸೊ ಒಂದರಲ್ಲಿ ಬಂದು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಆ್ಯಂಡ್ ಇನ್ನೊಂದು ಬಂದು ರವೆ, ರೀಫಿಲ್ ಮಾಡಿಲ್ಲ ಅಗೇನ್, ಸೊ ಮಾಡಬೇಕು. ಆ್ಯಂಡ್ ಅದ್ರ ಕೆಳಗಡೆ ಸೆಕ್ಷನಲ್ಲಿ ನೋಡಿದ್ರೆ ಸೊ ಇದೊಂಥರ ಬ್ಯೂಟಿಫುಲ್ ಆದಂಥ ಸೆಕ್ಷನ್. ಆ್ಯಂಡ್ ಇದರಲ್ಲಿ ಬ್ಯೂಟಿಫುಲ್ ಆಗಿರೋದು ಬಂದು ನನ್ನ ಈ ಒಂದು ಕಂಟೈನರ್. ನನಗೆ ತುಂಬ ಇಷ್ಟ. ಇದನ್ನ ನೋಡಿದ ತಕ್ಷಣ ನಾನು ಸುಮ್ಮನೆ ಅಮೆಝಾನಲ್ಲಿ ಹೀಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಇದನ್ನ ನೋಡಿ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಇದೊಂಥರ ತುಂಬ ಚೆನ್ನಾಗಿ ಒಂದು ಸಕ್ಕತ್ತಾಗಿರೋ ಲುಕ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಥರ ಬಾಟಲ್ಸ್ 4 ತೊಗೊಂಡಿದ್ದೀನಿ. ಆ್ಯಂಡ್ ಈ 4ರಲ್ಲೂ ಕೂಡ ನಾನು ಡ್ರೈ ಫ್ರೂಟ್ಸ್ನ ಸ್ಟೋರ್ ಮಾಡಿದ್ದೀನಿ. ಸೊ ಒಂದರಲ್ಲಿ ಕಾಜು, ಒಂದರಲ್ಲಿ ಕಿಶ್ಮಿಶ್, ಒಂದರಲ್ಲಿ ಪಿಸ್ತಾ, ಒಂದರಲ್ಲಿ ಬಾದಾಮಿ, ಸೊ ಈ ಥರ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಕೆಳಗಡೆ ನೋಡಿದ್ರೆ ಮತ್ತೆ ಅಗೇನ್ ಮೇಲ್ಗಡೆ ಇಟ್ಕೊಂಡಿದ್ದೀನಲ್ಲ ಇಲ್ಲಿದೆಲ್ಲ ಇದೇ ಥರ ಬಾಟಲ್ಸ್. ಸೊ ಅದರಲ್ಲೆಲ್ಲ ಅಗೇನ್ ಬೇಳೆಗಳು ಅದೆಲ್ಲನೂ ಕೂಡ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ಯೂಸ್ ಮಾಡಲ್ಲ. ಇವಾಗ ಸೋಯಾ ಚಂಕ್ಸ್ ಆಗಲಿ, ನಾನು ಜಾಸ್ತಿ ಸೋಯಾ ಚಂಕ್ಸ್ ಡೈಲಿ ಮಾಡೋಕ್ಕೆ ಹೋಗಲ್ಲ. ಅಥವಾ ಇದು ಅಳಸಿಂದೆ ಕಾಳಾಗಲಿ, ಅಳಸಿಂದೆ ಕಾಳು ಕೂಡ ಅಷ್ಟೊಂದು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಆ ಥರ ಹಿಂದೆಗಡೆ ಇಟ್ಕೊಂಡಿದ್ದೀನಿ, ಬೇಕಾದಾಗ ಯೂಸ್ ಮಾಡ್ಕೊತೀನಿ. ಆ್ಯಂಡ್ ಇದು ಮುಂದೆಗಡೆ ಬಂದುಬಿಟ್ಟು ಇದು ಬಂದು ಮಸಾಲೆಗಳು. ಸೊ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಆಲ್ಮೋಸ್ಟ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ನಾವು, ಸೊ ಅದಕ್ಕೆ ಅದು. ಆ್ಯಂಡ್ ಒಂದರಲ್ಲಿ ಬಂದು ಕಾರ್ನ್ಸ್ ಇಟ್ಕೊಂಡಿದ್ದೀನಿ. ಇದು ನನ್ನ ಮಕ್ಕಳಿಗೆ
ಮೇನ್ ಆಗಿ ಅವ್ರಿಗೆ ಪಾಪ್ಕಾರ್ನ್ ಮಾಡ್ಕೊಡೋದಕ್ಕೆ ಅಂತ. ಸೊ ಈ ಒಂದು ಯೂನಿಟ್ ಈ ರೀತಿಯಾಗಿ ಡೆಕೋರೇಟ್ ಆಗಿದ್ರೆ, ಇನ್ನೊಂದು ಇದು ನನ್ನ ಫೇವ್ರೆಟ್ ಪಾರ್ಟ್, ನನ್ನ ಫೇವ್ರೆಟ್ ಯೂನಿಟ್. ಇನ್ಫ್ಯಾಕ್ಟ್ ಇದನ್ನ ನೋಡಿ ತುಂಬ ಜನ ಮಾಡಿದ್ದಾರೆ ಕೂಡ. ಸೊ ಇದು ಬಂದು ಒಂದು ಸ್ಪೈಸ್ ರ್ಯಾಕ್ ಅಂತ ಬರುತ್ತೆ ನಿಮಗೆ, ಇದ್ರದ್ದು ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ಈ ಸ್ಪೈಸ್ ರ್ಯಾಕಲ್ಲಿ ಈ ಥರ ಬಾಟಲ್ಸ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಬಟ್ ನಾನು ತೊಗೊಂಡಿದ್ದು ಬಂದು ಡಿಮಾರ್ಟಲ್ಲಿ 99 ರುಪೀಸ್ಗೆ ನಿಮಗೆ 4 ಬಾಟಲ್ಸ್ ಸಿಗುತ್ತೆ. ಸೊ ಈ ಥರ ಇಷ್ಟು ಬಾಟಲ್ಸ್ನ ತೊಗೊಂಡಿದ್ದೀನಿ. ಸೊ ಅದೆಲ್ಲ ಆ ರ್ಯಾಕ್ ಮೇಲೆ ನೀಟಾಗಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ಇದೆಲ್ಲ ಬಂದು ಖಡಾ ಮಸಾಲೆಗಳು ನೋಡ್ಬೋದು, ಚಕ್ಕೆ, ಲವಂಗ, ಸಾಸಿವೆ, ಮೆಂತ್ಯ, ಜೀರಿಗೆ, ಸ್ಟಾರ್ ಫೂಲ್, ಅದು ಇದು ಅಂತೆಲ್ಲ ಒಂದಷ್ಟು, ಇದೆಲ್ಲ ಫುಲ್ಲು ಖಡಾ ಮಸಾಲೆಗಳನ್ನ ಈ ಥರ ರ್ಯಾಕಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸೊ ಇದು ನನ್ನ ಕಂಪ್ಲೀಟ್ ಒಂದು ಗ್ರೋಸರಿ ಯೂನಿಟ್. ಅಂದರೆ ನನ್ನ ಒಂದು ಪುಟ್ಟ ಕುಟುಂಬಕ್ಕೆ ಎಷ್ಟು ಬೇಕೋ ಅಲ್ಲ ಅಷ್ಟು ಇದರಲ್ಲಿ ತುಂಬ ನೀಟಾಗಿ ಬರುತ್ತೆ. ಸೊ ಈ ಥರ ಇದೆ. ಆ್ಯಂಡ್ ನೆಕ್ಸ್ಟ್ ಆ ಒಂದು ಗ್ರೋಸರಿ ಯೂನಿಟ್ ಆದಮೇಲೆ ಈ ಕಡೆ ಸೈಡ್ ಮತ್ತೆ ನಾವು ಸ್ಟವ್ ಮೇಲ್ಗಡೆ ನೋಡಿದ್ರೆ, ಸೊ ಇಲ್ಲಿ ಬಂದು ಚಿಮ್ನಿ ಇಡೋದಕ್ಕೆ ಅಂತ ಈ ಜಾಗನ ಕೊಟ್ಟಿದ್ರು. ಬಟ್ ನಾನು ಚಿಮ್ನಿ ಇಟ್ಟಿಲ್ಲ, ಅಂದರೆ ನಮ್ಮ ಹತ್ರ ಚಿಮ್ನಿ ಇಲ್ಲ. ಸೊ ನಾವು ಚಿಮ್ನಿ ಏನೂ ಇಟ್ಟಿಲ್ಲ. ನಾನೇನು ಮಾಡ್ತೀನಿ ಅಂದರೆ, ಈ ಥರ ಈ ರ್ಯಾಕ್ ಸಿಗುತ್ತೆ ಪ್ಲಾಸ್ಟಿಕ್ದು, ಆಯಿತಾ. ಆ್ಯಕ್ಚುಲಿ ಪುನೀತ್ಗೆ ಮತ್ತು ನನಗೆ ತುಂಬಾ ಜಗಳ ಆಗ್ಬಿಟ್ಟಿತ್ತು ಈ ರ್ಯಾಕ್ಸ್ನ ಹಾಕಿದಾಗ. ಅವ್ರಿಗೇನಪ್ಪ ಅಂದರೆ ಪ್ಲಾಸ್ಟಿಕ್ ಒಂಚೂರು ಇರಬಾರ್ದು, ನಮ್ಮ ಕಿಚನಲ್ಲಿ ಯಾವುದೇ ಐಟಮ್ಸ್ ಪ್ಲಾಸ್ಟಿಕಲ್ಲಿ ಇರಬಾರ್ದು, ಇಲ್ಲ ಸ್ಟೀಲ್ ತಗೋ ಇಲ್ಲ ಗ್ಲಾಸ್ ತಗೋ ಅಂತ ಹೇಳ್ತಾರೆ. ಈ ಥರ ರ್ಯಾಕ್ಸ್ ಎಲ್ಲ ನಾನು ಹೇಗೆ ತೊಗೊಳೋಕ್ಕಾಗುತ್ತೆ ಅಂತ, ಅದು ಪ್ಲಾಸ್ಟಿಕ್ದು ಇಟ್ಟಿದೆಯಾ ಅಂತ ಬೈತಾರೆ ನನಗೆ. ಸೊ ಎಸ್, ಈ ಥರ 2 ರ್ಯಾಕ್ನ ಇಟ್ಟಿದ್ದೀನಿ. ಆ್ಯಂಡ್ ಅದರಲ್ಲಿ ಕಪ್ಸ್ನ ಇಟ್ಟಿದ್ದೀನಿ ಅಷ್ಟೇ, ನಾರ್ಮಲ್. ಮತ್ತು ಹಿಂದೆಗಡೆ ಬೋರ್ಡ್ಸ್ ಬರುತ್ತಲ್ಲ, ಕಿಚನ್ ಬೋರ್ಡ್ಸ್. ಸೊ ಆ ಕಿಚನ್ ಬೋರ್ಡ್ಸಿಂದ ಅದನ್ನ ಡೆಕೋರೇಟ್ ಮಾಡಿದ್ದೀನಿ ಅಷ್ಟೇ. ಬಟ್ ಈ ಪ್ಲೇಸ್ ಒಂಥರ, ನಾನೇನು ಇದನ್ನು ಯೂಸೇ ಮಾಡೋಕ್ಕೆ ಹೋಗೋದಿಲ್ಲ, ಬಟ್ ಅದೊಂಥರ ತುಂಬ ವೈಬ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ, ಮೂಡ್ ಚೆನ್ನಾಗಿ ಮಾಡುತ್ತೆ. ಸ್ಪೆಷಲಿ ಈ ವಾರ್ಮ್ ಲೈಟ್ಸ್ ಏನು ಗೊತ್ತಾ, ಮೂಡ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಸೊ ಅದಕ್ಕೇ. ಆ್ಯಂಡ್ ಅಗೇನ್ ಇಲ್ಲಿ ಈ ಒಂದು ಯೂನಿಟಿಗೆ ಬಂದರೆ, ಆಗು 1 ಸೆಕೆಂಡ್, ಸೊ ಮರ್ತೋದೆ. ಸೊ ಈ ಥರ ಇದು ಕೂಡ ನನಗೆ ತುಂಬ ಜಾಸ್ತಿ ಇಷ್ಟ. ಇದು ಬಂದು ಹ್ಯಾಂಗಿಂಗ್ ಲೀವ್ಸ್ ಪ್ಲಾಂಟ್, ಆರ್ಟಿಫಿಷಿಯಲ್ ಪ್ಲಾಂಟೇನೆ. ಸೊ ಇದು ನಂಗೆ ತುಂಬ ಕ್ರೀಪಿ ಪ್ಲಾಂಟ್ಸ್ ಅಂತಲೂ ಕೂಡ ಕರೀತಾರೆ ಇದನ್ನ. ಈ ಥರ ಇಷ್ಟ ನನಗೆ, ಈ ಥರ ಹ್ಯಾಂಗ್ ಆಗೋ ಥರ ಪ್ಲಾಂಟ್ಸ್, ಆ ಥರ ಎಲ್ಲ ನಂಗೆ ಜಾಸ್ತಿ ಇಷ್ಟ. ಸೊ ಅದಕ್ಕೆ ಆ ಕಡೆ ಈ ಕಡೆ ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಪೋರ್ಷನ್ಗೆ ಬಂದರೆ, ಸೊ ಈ ಒಂದು ಪೋರ್ಷನ್ ಬಂದು ನನ್ನ ಬ್ಲ್ಯಾಕ್ ಪೋರ್ಷನ್ ಅಂತ ಕರಿತೀನಿ ನಾನು ಇದನ್ನ. ಸೊ ಇದು ಬಂದು ನನ್ನ ಒಂದು ಬ್ಲ್ಯಾಕ್ ಪೋರ್ಷನ್. ಇದರಲ್ಲೆಲ್ಲ ಕಂಪ್ಲೀಟಾಗಿ ನೋಡಿದ್ರೆ ನೀವು ಫುಲ್ ಬ್ಲ್ಯಾಕ್ ಐಟಮ್ಸೇ. ಅಂದರೆ ಇದೆಲ್ಲ ಬಂದು ಮತ್ತೆ ನಾನ್ ಸ್ಟಿಕ್ ಅಲ್ಲ, ಆಯಿತಾ. ತುಂಬ ಜನ ನಾನ್ ಸ್ಟಿಕ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಇದೆಲ್ಲ ನಾನ್ ಸ್ಟಿಕ್ ಅಲ್ಲ, ಪ್ರತಿಯೊಂದೂ ಕೂಡ ಹಾರ್ಡ್ ಎನೋಡೈಸ್ಡ್ ಅಂತ ಬರುತ್ತೆ. ಸೊ ಇದೆಲ್ಲ ಹಾರ್ಡ್ ಎನೋಡೈಸ್ಡ್ ಪಾತ್ರೆಗಳು. ನನ್ನ ಮದುವೆ ಆಗೋಷ್ಟರಲ್ಲಿ, ಅಂದರೆ ಈ ಥರ ಮಣ್ಣಿನ ಪಾತ್ರೆ ಮತ್ತು ಈ ಥರ ಪಾತ್ರೆಗಳೆಲ್ಲ, ಸ್ಪೆಷಲಿ ಈ ಥರ ಪಾತ್ರೆ ತುಂಬ ಟ್ರೆಂಡಲ್ಲಿತ್ತು. ಆವಾಗ ನಮ್ಮ ಆಂಟಿ ಒಬ್ಬರು ಈ ಥರದ್ದೇ ತಗೋ ಅಂತ ಹೇಳ್ಬಿಟ್ಟು ಜಾಸ್ತಿ ಈ ಥರನೇ ನಾವೆಲ್ಲ ಒಟ್ಟಿಗೆ ಹೋದಾಗ ಪರ್ಚೇಸ್ ಮಾಡಿದ್ದು. ಸೊ ಜಾಸ್ತಿ ಈ ಥರ ಬ್ಲ್ಯಾಕ್ ಹಾರ್ಡ್ ಎನೋಡೈಸ್ಡ್ ಪಾತ್ರೆಗಳೇ ಇರೋದು. ಸೊ ಇದು ಬಂದು ನನ್ನ ಬ್ಲ್ಯಾಕ್ ಯೂನಿಟ್. ನಾನು ಆಗಲೇ ಹೇಳಿದ್ನಲ್ಲ, ಒಂದು ಸ್ಟೀಲ್ ಯೂನಿಟ್ ಆದರೆ ಇನ್ನೊಂದು ಬ್ಲ್ಯಾಕ್ ಯೂನಿಟ್ ಇದೆ, ಇನ್ನೊಂದು ಮಣ್ಣಿನ ಯೂನಿಟ್ ಇದೆ, ಆ ಥರ. ಹಾಗೂ ಇಲ್ಲಿ ಕ್ಯೂಟ್ ಆಗಿರುವಂಥ ಒಂದು ಬೋರ್ಡ್ ಇದೆ, ಕಿಚನ್ಸ್ ಬ್ರಿಂಗ್ ಫ್ಯಾಮಿಲೀಸ್ ಟುಗೆದರ್ ಅಂತ. ಸೊ ಇದು ಮಾತ್ರ ಡೆಫಿನೆಟ್ಲಿ ನಿಜ, ಕಿಚನ್ ಆ್ಯಕ್ಚುಲಿ ಬ್ರಿಂಗ್ಸ್ ಫ್ಯಾಮಿಲಿ ಟುಗೆದರ್. ಸೊ ಹೊಟ್ಟೆ ತುಂಬ ರುಚಿಯಾದಂಥ ಊಟ ಇದ್ದರೆ ಯಾರದೇ ಮೂಡಾಗಲಿ ಚೆನ್ನಾಗಾಗುತ್ತೆ, ಹಾಗೂ ಪ್ರತಿಯೊಂದು ಕೂಡ ಚೆನ್ನಾಗಾಗುತ್ತೆ. ಆ್ಯಂಡ್ ಬನ್ನಿ ಇವಾಗ ನಮ್ಮ ಕೆಳಗಡೆ ರ್ಯಾಕ್ಸ್ನ ನೋಡೋಣ. ಸೊ ಈ ಒಂದು ಫಸ್ಟ್ ರ್ಯಾಕಲ್ಲಿ ನೋಡಿದ್ರೆ, ಇದು ಬಂದು ಕಂಪ್ಲೀಟಾಗಿ ನನ್ನ ಸ್ಪೂನ್ಸ್ ಮತ್ತು ಸ್ಪ್ಯಾಚುಲಾಸ್ ಅದೆಲ್ಲನೂ ಕೂಡ ಇಲ್ಲಿ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದೆಲ್ಲ ಕಂಪ್ಲೀಟಾಗಿ ನನ್ನ ಕೆಲವೊಂದು ಪ್ಲಾಸ್ಟಿಕ್ ಆ್ಯಂಡ್ ಜಾಸ್ತಿ ಸ್ಟೀಲ್ದೇ ಈ ಥರ ಐಟಮ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಬಟ್ಲು ಅದು ಇದು ಎಲ್ಲ ಪ್ರತಿಯೊಂದು ಅಲ್ಲಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಬಂದು ನನ್ನ ಪ್ಲೇಟ್ಸ್ ರ್ಯಾಕ್. ಸೊ ಇದೆಲ್ಲ ಫುಲ್ ಕಂಪ್ಲೀಟಾಗಿ ಪ್ಲೇಟ್ಸ್. ಹಾಗೂ ಈ ಕಡೆ ಇದರಲ್ಲಿ ಸೆಕ್ಷನಲ್ಲಿ ನೋಡಿದ್ರೆ, ಸೊ ಇಲ್ಲಿ ಬಂದು ಅದು ಹಿಂದೆಗಡೆ ಏನು ಸೆಕ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿ ಬಂದು ನನ್ನ ಎಕ್ಸ್ಟ್ರಾ ಗ್ರಾಸರೀಸ್ ಏನಾದರೂ ಇರುತ್ತಲ್ಲ, ಸೊ ಅದೆಲ್ಲ ಎಕ್ಸ್ಟ್ರಾ ಗ್ರಾಸರೀಸ್ ಅಲ್ಲಿ ಸ್ಟೋರ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲೊಂದು ಬಾಸ್ಕೆಟ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಆ ಬಾಸ್ಕೆಟ್ ಒಳಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಆಲೂಗೆಡ್ಡೆ ಅದನ್ನು ಆ ಬಾಸ್ಕೆಟಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ಇದೆಲ್ಲ ಆ್ಯಕ್ಚುಲಿ ಇನ್ನೂ ಸ್ಟೀಲ್ ರ್ಯಾಕ್ ದೊಡ್ಡದಿಲ್ಲಿದೆ. ನಾನು ತುಂಬ ಜಾಸ್ತಿ ಏನು ಅದರಲ್ಲೆಲ್ಲ ಸ್ಟೋರ್ ಮಾಡೋಕ್ಕೆ ಹೋಗಿಲ್ಲ. ಸೊ ಈ ಥರ ಇದೆ.
ಇದೊಂದು ಪುಟ್ಟ ಸೆಟಪ್. ಇಲ್ಲಿ ಯಾಕೆ ಈ ತರ ಸಿಲಿಂಡರ್ ಅಂದ್ರೆ ಚಿಕ್ಕ ಗ್ಯಾಸ್ ಸಿಲಿಂಡರ್ನ ಇಟ್ಕೊಂಡಿದ್ದೀರಾ ಅಂದ್ರೆ ಇದು ಬಂದು ನಾವು ತುಂಬಾ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ಟ್ರಾವೆಲ್ ಮಾಡ್ಬೇಕಾದ್ರೆ ಮಕ್ಕಳಿಗೆ ಮತ್ತೆ ನಮಗೂ ಕೂಡ ನಾವು ಜಾಸ್ತಿ ಹೊರಗಡೆ ತಿನ್ನೋದಕ್ಕಿಂತ ನಾವು ಮಾಡಿರೋ ಅಡುಗೆನೇ ತಿನ್ನೋಕೆ ಪ್ರಿಫರ್ ಮಾಡ್ತೀವಲ್ಲ. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಅದನ್ನ ಇಟ್ಕೊಂಡಿರೋದು. ಆ್ಯಂಡ್ ಈ ಪೋರ್ಷನ್ ತುಂಬಾ ಮಿಸ್ಲಿನಿಯಸ್ ಇದು. ಇಲ್ಲಿ ಏನೂ ಇಟ್ಕೊಂಡಿಲ್ಲ ನಾನು. ಮಾಮೂಲಿ ನಾನು ಅಕ್ಕಿ ಮೂಟೆ ಮತ್ತು ಗೋಧಿ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಇಲ್ಲಿರುತ್ತೆ. ಸೊ ಅದಷ್ಟೇ. ಆ್ಯಂಡ್ ಇವಾಗ ಆ ಒಂದು ಏರ್ ಡ್ರೈಯರ್ನ ಯೂಸ್ ಮಾಡ್ತಾಯಿಲ್ಲ, ಸೊ ಅದಕ್ಕೆ ಅಲ್ಲಿಟ್ಟಿದ್ದೀನಿ. ಆ್ಯಂಡ್ ಈ ಲಾಸ್ಟ್ ಸೆಕ್ಷನಲ್ಲಿ ಬಂದು ಗ್ಯಾಸ್ ಸಿಲಿಂಡರ್ ಇದೆ. ಸೊ ಎಸ್, ಇದು ಬಂದು ಎಲ್ಲ ಕೆಳಗಡೆ ಪೋರ್ಷನ್. ಸೊ ಕಂಪ್ಲೀಟ್ ಆಗಿ ನನ್ನ ಕಿಚನ್ ಬಂದು ಈ ರೀತಿಯಾಗಿದೆ ಗೈಸ್. ಹೇಗೆ ಅನ್ನಿಸ್ತು ನಿಮಗೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಚೆನ್ನಾಗಿ ಜೋಡಿಸ್ಕೊಂಡಿದ್ದೀನಿ, ಎಷ್ಟು ಮಟ್ಟಿಗೆ ಕರೆಕ್ಟಾಗಿ ಜೋಡಿಸ್ಕೊಂಡಿದ್ದೀನಿ ಗೊತ್ತಿಲ್ಲ. ಬಟ್ ನನಗೆ ತಿಳಿದಿರೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಜೋಡಿಸ್ಕೊಂಡಿದ್ದೀನಿ. ಸೊ ಕಿಚನ್ ಅಂತ ಅಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ಅದೇ ರೀತಿಯಾಗಿ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಫಸ್ಟ್ ಬಂದು ಸ್ಟವ್, ಇದು ತುಂಬಾ ಮುಖ್ಯ. ಸೊ ಸ್ಟವ್ ಬಂದು ನಾವು ಸೂರ್ಯನ ಕಡೆಗೆ ಫೇಸ್ ಮಾಡಿಬಿಟ್ಟೆ ಸ್ಟವ್ ಇರಬೇಕು ಅಂತ ಹೇಳ್ತಾರೆ, ಮತ್ತು ಈ ಒಂದು ಮೂಲೆಗೆ ಸೇರ್ಕೋಬೇಕು ಅಂತ ಹೇಳ್ತಾರೆ. ಸೊ ಸ್ಟವ್ನ ಕರೆಕ್ಟಾಗಿ ಆ ರೀತಿಯಾಗಿ ಇಡಬೇಕು. ಆ್ಯಂಡ್ ಇಫ್ ಬೈ ಚಾನ್ಸ್ ಮನೆ ಕಟ್ಟಿಸ್ತಾ ಇದ್ದೀರಾ ಅಂತ ಅಂದರೆ ಇದನ್ನು ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸ್ಟವ್ ಫೇಸಿಂಗ್ ಯಾವಾಗಲೂ ಸೂರ್ಯನ ಕಡೆ ಇರುತ್ತೆ, ಆ್ಯಂಡ್ ಸ್ಟವ್ ಲೆಫ್ಟ್ ಸೈಡಲ್ಲಿ ಯಾವಾಗಲೂ ಸಿಂಕ್ ಇರುತ್ತೆ. ಸೊ ಈ ಒಂದು ಮನೆ ಏನಿದೆಯಲ್ಲ ಪ್ರಾಪರ್ ವಾಸ್ತು ಪ್ರಕಾರನೇ ಮಾಡಿರೋದು. ಸೊ ಅದರಿಂದ ಇದು ಕರೆಕ್ಟ್ ಆಗಿದೆ. ಆ್ಯಂಡ್ ಇನ್ನೊಂದು ನಾನು ಮನಿ ಪ್ಲಾಂಟ್ ಬಗ್ಗೆ ಹೇಳಿದೆ ನಿಮಗೆ. ಸೊ ಮನಿ ಪ್ಲಾಂಟ್ ಹೌದು ಅಂದರೆ ಅದು ಎಕ್ಸಾಕ್ಟ್ಲಿ ಆ ಒಂದು ಅಗ್ನಿ ಮೂಲೆಯಲ್ಲಿಟ್ಟರೆ ಮನೇಲಿ ಹಣಕಾಸಿನ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಒಂದು ಮನಿ ಪ್ಲಾಂಟ್ ನಿಮ್ಮ ಹತ್ರ ಇಲ್ಲಾಂದ್ರೂ ಒಂದು ಪರ್ಚೇಸ್ ಮಾಡಿಬಿಟ್ಟಾದರೂ ಮನಿ ಪ್ಲಾಂಟ್ನ ಆ ಒಂದು ಮೂಲೆಯಲ್ಲಿ ಇಡಿ, ತುಂಬಾ ಒಳ್ಳೆಯದು. ಸೇಸ್ ಗೈಸ್ ಇದಷ್ಟು. ಆ್ಯಂಡ್ ಮೇಲ್ಗಡೆ ಇನ್ನೊಂದಿದೆ, ನಿಮಗೆ ಹೇಳಲಿಲ್ಲ, ನಾನು ಮರ್ತೋದೆ. ಸೊ ಮೇಲ್ಗಡೆ ಬಂದು ಇನ್ನೂ ಒಂದಷ್ಟು ಸ್ಟೋರೇಜ್ ಏರಿಯಾ ಇದೆ. ಅಂದರೆ ಇವಾಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ ಅನ್ನೋ ಒಂದು ಐಟಮ್ಸ್ ಎಲ್ಲ ಮೇಲ್ಗಡೆ ಸ್ಟೋರ್ ಮಾಡಿದ್ದೀನಿ ಗೈಸ್. ಸೊ ಈ ರೀತಿಯಾಗಿದೆ. ಇದು ನನ್ನ ಪುಟ್ಟ ಕಿಚನ್, ನನ್ನ ಪುಟ್ಟ ಅಡುಗೆ ಮನೆ, ನನ್ನ ಪುಟ್ಟ ಜಗತ್ತಿನ ಒಂದು ದೊಡ್ಡ ಜಾಗ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟಿ ವೀಡಿಯೋಸ್ ಈ ಕಿಚನಿಂದ ಮಾಡಿದ್ದೀನಿ, ತುಂಬ ಇಷ್ಟಪಟ್ಟಿದ್ದೀರಾ. ತುಂಬ ರೆಸಿಪೀಸ್ನ ಈ ಕಿಚನಿಂದ ಶೇರ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಮಕ್ಕಳಿಗೆ ಅಂದರೆ ನಾವು ಸೆಪ್ರೇಟ್ ಆದಾಗ ನನ್ನ ಮಕ್ಕಳ ಜೊತೆ ಫಸ್ಟ್ ಟೈಮ್ ಈ ಥರ ಸೆಪ್ರೇಟಾಗಿ ಈ ಒಂದು ಕಿಚನಲ್ಲಿ ತುಂಬ ಅವ್ರಿಗೆ ಇಷ್ಟ ಆಗಿರುವಂಥ ಅಡುಗೆಗಳನ್ನೆಲ್ಲ ಮಾಡಿಕೊಟ್ಟಿದ್ದೀನಿ. ಸೊ ತುಂಬಾ ಸೆಂಟಿಮೆಂಟಲ್ ಟಚ್ ಇದೆ ನನಗೆ ನನ್ನ ಈ ಒಂದು ಕಿಚನ್ ಜೊತೆಗೆ. ಓಕೆ ಗೈಸ್, ಸೊ ಇದೆಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಇವತ್ತಿನ ವಿಡಿಯೋ ಅಂತ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೊಳ್ಳೆ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಆದಷ್ಟು ಬೇಗ ನಿಮ್ಮೆಲ್ಲರ ಜೊತೆ ಹೋಮ್ ಟೂರ್ನ ಕೂಡ ಶೇರ್ ಮಾಡ್ಕೊತೀನಿ. ಸೊ ಹೋಮ್ ಟೂರ್ ಕೂಡ ಕೇಳ್ತಾ ಇದ್ರಿ, ಆದಷ್ಟು ಬೇಗನೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಬಾಯ್.